ಪ್ಲಾಸ್ಟಿಕ್ ಬ್ಯಾಗ್ ಬಿಡಿ, ಪೇಪರ್ ಬ್ಯಾಗ್ ಬಳಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ ಸರ್ಕಾರಿ ಪದವಿ ಕಾಲೇಜು ವಿದ್ಯಾರ್ಥಿಗಳು. ಶೃಂಗೇರಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಹಾಗೂ ರೋಟರಾಕ್ಟ್ ಕ್ಲಬ್ನ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ಪಾಕ್ಷಿಕ 2026 ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಂಗವಾಗಿ ಅತಿಯಾಗಿರುವ ಪ್ಲಾಸ್ಟಿಕ್ ಚೀಲಗಳ ಬಳಕೆಯ ಪ್ರಮಾಣವನ್ನು ಕಡಿಮೆಗೊಳಿಸುವ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮಠದ ರಾಜಗೋಪುರದೆದುರಿನಿಂದ ಪ್ರಾರಂಭಗೊಂಡ ಅಭಿಯಾನವು ನಗರದ ಕಟ್ಟೆಬಾಗಿಲಿನವರೆಗೆ ಸಾಗಿ ಸ್ವತಃ ಕಾಲೇಜಿನ ವಿದ್ಯಾರ್ಥಿಗಳೇ ತಯಾರಿಸಿದ ಪೇಪರ್ ಬ್ಯಾಗ್ಗಳನ್ನು ಅಂಗಡಿಗಳಿಗೆ ವಿತರಿಸುವ ಮೂಲಕ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸದಿರುವಂತೆ ಮನವಿ ಮಾಡಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಶೃಂಗೇರಿಯ ಪ್ರಗತಿಪರ ಉದ್ಯಮಿ ಹಾಗೂ ಹಿರಿಯರಾಗಿರುವ ನಾಗೇಶ್ ಕಾಮತ್ ಉದ್ಘಾಟಿಸಿ ಶುಭ ಹಾರೈಸಿದರು. ಜನತೆ ಪ್ಲಾಸ್ಟಿಕ್ ಉಪಯೋಗ ಮಾಡುವಲ್ಲಿ ಜಾಗೃತರಾಗಿ ಮುಂದಿನ ಪೀಳಿಗೆಗೆ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನೀಡಬೇಕಾದ ಮಹತ್ತರ ಜವಾಬ್ದಾರಿ ಇದೆ ಎಂದು ಕಿವಿಮಾತು ಹೇಳಿದರು. ಇವರೊಂದಿಗೆ ಕಾಲೇಜಿನ ಎನ್ಎಸ್ಎಸ್ ಘಟಕಗಳ ಸಂಯೋಜಕರಾದ ಸಹಾಯಕ ಪ್ರಾಧ್ಯಾಪಕರಾದ ಚಾಣಕ್ಯ ರಾಜ್ ಎಂ ಹಾಗೂ ಡಾಕ್ಟರ್ ಶಿವಕುಮಾರ್ ಸಿ ಹಾಗೂ ಉಪನ್ಯಾಸಕರಾದ ಚೇತನ್ ಕುಮಾರ್ ಕೆಎನ್ ಹಾಗೂ ಶೃಂಗೇರಿ ರೋಟರಾಕ್ಟ್ ಕ್ಲಬ್ನ ಅಧ್ಯಕ್ಷ ವಿಕಾಸ್ ಬಿಎಂ ಸೇರಿದಂತೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಹಾಗೂ ರೋಟರಾಕ್ಟ್ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ಕಾಲೇಜು ಶೃಂಗೇರಿ ಮತ್ತು ಎನ್ಎಸ್ಎಸ್ ಘಟಕ 1-2 ಇವರ ಜೊತೆಗೂಡಿ ಸ್ವಚ್ಛತಾ ಪಾಕ್ಷಿಕ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು ಮತ್ತು ಕಡಿಮೆ ಬಳಸಬೇಕಂತ ಹೇಳಿ, ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳು ಬಿಡುವಿನ ಸಮಯದಲ್ಲಿ ಪೇಪರ್ ಬ್ಯಾಗ್ಗಳನ್ನು ತಯಾರಿಸಿ ಪೇಪರ್ ಬ್ಯಾಗ್ಗಳನ್ನು ಇದು 1 kg ಕೆಪಾಸಿಟಿ ಹಿಡಿಯುತ್ತೆ. ಇದನ್ನು ಅಂಗಡಿಗಳಿಗೆ ನೀಡಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ಅಥವಾ ಕಡಿಮೆ ಬಳಸಬೇಕು ಅಂತ ಹೇಳಿ ಉದ್ದೇಶಿಸಬೇಕಂತ ಹೇಳಿ ಒಂದು ನಮ್ಮ ಆಶಯ ಆಗಿದೆ. ಇದಕ್ಕೋಸ್ಕರ ಶೃಂಗೇರಿಯಲ್ಲಿ ಒಂದು ಸಂಕಲ್ಪ ಮಾಡಿದ್ದೇವೆ, ಪ್ಲಾಸ್ಟಿಕ್ ಕಡಿಮೆ ಬಳಸಿ ಪೇಪರ್ ಬ್ಯಾಗ್ಗಳನ್ನು ಜಾಸ್ತಿ ಬಳಸಿ ಅಂತ ಹೇಳಿ ಒಂದು ಅಭಿಯಾನದಲ್ಲಿ ನಾವು ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎನ್ಎಸ್ಎಸ್ ಮತ್ತು ಶೃಂಗೇರಿ ಕಾಲೇಜು ಜೊತೆಗೂಡಿ ನಡೆಸ್ತಾ ಇದೆ. ಧನ್ಯವಾದಗಳು. ಪ್ರಾದೇಶಿಕ ಎನ್ಎಸ್ಎಸ್ ಕೇಂದ್ರ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಆದೇಶದಂತೆ ಆಗಸ್ಟ್ 1ರಿಂದ 15ರವರೆಗೆ ಸ್ವಚ್ಛತಾ ಪಕ್ವಾಡ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಕಂಪ್ಲೀಟ್ ಆಗಿ ಸ್ವಚ್ಛತೆಗೆ ಸಂಬಂಧಪಟ್ಟಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಭಾರತೀಯ ಬೀದಿಯಲ್ಲಿ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾವನ್ನ ಮಾಡಿಸಿ ಎಲ್ಲ ಅಂಗಡಿಗಳಿಗೆ ತೆರಳಿ ತಾವೇ ತಯಾರಿಸಿದಂತಹ ಪೇಪರ್ ಬ್ಯಾಗ್ ಅನ್ನು ವಿತರಣೆ ಮಾಡಿದ್ವಿ. ಹಾಗೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳು ಕೂಡ ಇದೆ. ಸ್ವಚ್ಛ ಶೃಂಗೇರಿ ಎನ್ನುವಂತಹದ್ದೇ ನಮ್ಮ ಆಶಯ. ನಮ್ಮೂರ್ ನ್ಯೂಸ್ನಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕೆವಿಆರ್ ಎಂಟರ್ಪ್ರೈಸಸ್, ಮ್ಯಾಮ್ಕೋಸ್ ಕಚೇರಿ ಮುಂಭಾಗ, ಭಾರತೀ ಬೀದಿ, ಶೃಂಗೇರಿ. ನಮ್ಮಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ತಾಲೂಕು ಕಚೇರಿ ಸಂಬಂಧಿಸಿದ ಅರ್ಜಿಗಳು, ಫಾರಂ ಹಾಗೂ ಜೆರಾಕ್ಸ್, ಸ್ಟೇಷನರಿ, ಕಲರ್ ಪ್ರಿಂಟ್ಔಟ್ಸ್, ಕಂಪ್ಯೂಟರ್ ಟೈಪಿಂಗ್, ಆರ್ಟಿಸಿ, ಇಸಿಗಳು ಲಭ್ಯವಿರುತ್ತವೆ. ಮಾಲೀಕರು ಪ್ರಕಾಶ್ ಕೆಆರ್. ಮೊಬೈಲ್ ಸಂಖ್ಯೆ 9110462799. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.